ಎಲ್ರಿಗೂ ನಮಸ್ಕಾರ. KRF ಕಾಂತಿ ರುಚಿ ಫ್ಲೇವರ್ ಅಡುಗೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ. ನೆಕ್ಸ್ಟ್ ಚಾಲೆಂಜ್ ಬಂದು ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೊಳ್ಳಿಕ್ಕೆ ಬಂದಿದ್ದಾರೆ ಸವಿತಾ ಗುರುಪ್ರಸಾದ್ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಅಮ್ಮ, ವೆಲ್ಕಮ್ ಟು ದ ಶೋ. ನಮಸ್ತೆ ಅಮ್ಮ, ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೊಡ್ತೀನಿ ಅಂತ ಹೇಳಿದ್ದೀರಾ. ಏನೇನು ಬೇಕು ಅಂತ ನಮಗೆ ತಿಳಿಸ್ಕೊಡಿ. ಮಾವಿನಕಾಯಿ ಚಿತ್ರಾನ್ನ ಆಗಿರೋದ್ರಿಂದ ಮೊದಲು ಮಾವಿನಕಾಯಿ ಬೇಕು, ಈ ತೆಂಗಿನಕಾಯಿ ತುರಿ, ಜೀರಿಗೆ, ಹಸಿಮೆಣಸಿಕಾಯಿ, ಮಾವಿನಕಾಯಿ ತೊಗೊಂಡಿದ್ದೀನಿ. ಇದು ಸಿಪ್ಪೆ ತೆಗೆದು ತುರ್ಕೊಂತೀನಿ, ಮತ್ತೆ ತುರಿದು ನಾನು ಜಾರಿಗೆ ಹಾಕೊತೀನಿ. ತುರಿದಿರೋ ಮಾವಿನಕಾಯಿ, ಜೀರಿಗೆ, ಹಸಿ ಸಾಸಿವೆ, ಹಸಿಮೆಣಸಿಕಾಯಿ ರುಬ್ಕೊಂಬರೋಣ. ಈಗ ಹಿಂಗೆ ಹಾಕ್ತಾಯಿದ್ದೀನಿ. ಓಕೆ. ಇದು ಮಾವಿನಕಾಯಿ ಚಿತ್ರಾನ್ನ ಆಗಿರೋದ್ರಿಂದ ಇದು ಮಾವಿನಕಾಯಿ ಸಾಸಿವೆ ಚಿತ್ರಾನ್ನ. ಇದು ನೈಸಾಗಿ ರುಬ್ಬಾರ್ದು, ತರಿ ಇರಬೇಕು. ಎಣ್ಣೆ ಹಾಕ್ಕೊತಾ ಇದ್ದೀನಿ. ಒಂದು 5 ಸ್ಪೂನ್ ಆಗುತ್ತಾ? ಹಾಂ, ಅದೇ ಸಾಸಿವೆ ಹಾಕ್ತಾಯಿದ್ದೀನಿ. ಓಕೆ. ಫಸ್ಟು ಒಗ್ಗರಣೆ ಮಾಡ್ಕೊಂಡು ತೊಗೊಂಬಿಡೋಣ. ಓಕೆ. ಮತ್ತು ಅನ್ನ ಕಲಸೋವಾಗ ನಮಗೆ ಬೇಗ ಆಗುತ್ತೆ. ಕಡಲೆ ಬೀಜ ಹಾಕ್ತಾಯಿದ್ದೀನಿ. ಕಡಲೆ ಬೀಜ ಹಾಕೊಳ್ತೀವಿ. ಎಷ್ಟು ಹಾಕಬೇಕು? 1-2 ಸ್ಪೂನ್ ಆದರೂ ಆಗುತ್ತಲ್ವಾ? ಹಾಂ, ಕಡಲೆಬೇಳೆ ತೊಗೊಂಡಿದ್ದೀನಿ. ಓಕೆ. ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಒಣಮೆಣ್ಸಿಕಾಯಿ ಹಾಕ್ತಾಯಿದ್ದೀನಿ. ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೆ ಆಗಿದೆ, ಇದನ್ನು ತೊಗೊಂಬಿಡೋಣ. ಓಕೆ. ಸಾಸಿವೆ ಹಾಕ್ತಾಯಿದ್ದೀನಿ ಸ್ವಲ್ಪ ಒಗ್ಗರಣೆಗೆ. ಓಕೆ. ಇವಾಗ ಪೂರ್ತಿ ಇದಕ್ಕೆ ಹಾಕ್ತಾಯಿದ್ದೀನಿ. ಅದು ಹಸಿ ವಾಸನೆ ಯಾವಾಗ ಹೋದಾಗ ಅದು ಹಿಂಗೆಲ್ಲ ಹಾಕಿದ್ದೀವಲ್ಲ, ಅದ್ರ ಘಮ ಗೊತ್ತಾಗತ್ತೆ ನಮಗೆ. ಗಮನ ಬಂದಾಗ ಗೊತ್ತಾಗಿ ಎಲ್ಲ ಹಾಕೊಂಡ್ಬಿಡ್ಬೇಕಾ? ಹೌದು. ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ರುಚಿಗೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕ ಉಪ್ಪು. ಅನ್ನ ಕಲಸೋವಾಗ ಸ್ವಲ್ಪ ಹಾಕೊಳ್ಳೋಣ. ಓಕೆ. ಎಲ್ಲ ಬಿಡ್ತಾ ಇದೆ ಗೊಜ್ಜಲ್ಲಿ. ಈಗ ಆಗಿದೆ ಗೊಜ್ಜು, ಆಗಿದೆ ನೋಡಿ. ಎಣ್ಣೆ ಎಲ್ಲ ಬಿಡ್ತಾ ಇದೆ, ಅದರ ಹಸಿ ವಾಸನೆ ಎಲ್ಲ ಹೋಗಿದೆ. ಗೊಜ್ಜು ರೆಡಿಯಾಗಿದೆ. ಅನ್ನಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ಗೊಜ್ಜು ಇಟ್ಕೊಂಡು ಕಲಿಸ್ಕೊಳ್ತಾ ಇದ್ದೀವಿ. ನಾನು ಮೊದಲೇ ಒಗ್ಗರಣೆ ಮಾಡಿ ಇಟ್ಕೊಂಡಿದ್ದೀನಿ. ಕಡಲೆ ಬೀಜ, ಹಿಂಗು, ಕರ್ಬೇವಿನ ಸೊಪ್ಪು, ಸಾಸಿವೆ ಎಲ್ಲ ಹಾಕಿದ್ದೀನಲ್ಲ. ನಾನು ಅನ್ನ ಸ್ವಲ್ಪ ಕಲಿಸ್ತಾ ಇರೋದ್ರಿಂದ ಒಗ್ಗರಣೆ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ. ನಾನೀಗ ಎಷ್ಟು ಬೇಕು ಅಷ್ಟು ಹಾಕೊತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಓಕೆ. ಕಲಿಸೋವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು. ಈಗ ಮತ್ತೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ರೆಡಿ ಇದೆ. ಭಾಳ ಚೆನ್ನಾಗಿದೆ. ಥ್ಯಾಂಕ್ ಯು. ಮಾವಿನ ಫ್ಲೇವರ್ ಮಾತ್ರ ಸಖತ್ತಾಗಿ ಹುಳಿ ರುಚಿ ಸಖತ್ತಾಗಿ ಕೊಡ್ತಿದೆ. ಕಾರ್ಯಕ್ರಮಕ್ಕೆ ಬಂದು ಮಾವಿನಕಾಯಿ ಚಿತ್ರಾನ್ನ ಮಾಡಿಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸರ್.